ಹಾಯ್ ಸರ್, ನಮಗೆ ಕೈಯೆಲ್ಲ ನೋವು ಬರ್ತಿದೆ, ಅದಕ್ಕೇನಾದರೂ ಯೋಗದಲ್ಲಿ ಪರಿಹಾರ ಇದೆಯಾ? ಯೋಗದಲ್ಲಿ ಮುಷ್ಟಿಕ ಬಂಧನ ಅಂತ ಇದೆ. ಏನು ಹೇಳಿ? ಮುಷ್ಟಿಕ ಬಂಧನ. ಮುಷ್ಟಿಕ ಬಂಧನ. ಮುಷ್ಟಿ ಅಂದ್ರೆ ಏನು? ಕೈಗಳನ್ನು ಮಡಚುವುದು. ಬಂಧನ ಅಂದರೆ ಏನು? ಬಂಧನ ಅಂದರೆ ಕಟ್ಟಾಕೋದು, ಮುಷ್ಟಿಯನ್ನು ಕಟ್ಟಾಕುವುದು ಅಂತ. ಮತ್ತು ನಮಗೆ ಕೈಗೆ ಒಂದೇ ಅಲ್ಲ, ಮುಷ್ಟಿಕ ಬಂಧನ ಮಾಡಿದರೆ ನಮಗೆ ಎಡ ಮೆದುಳು ಮತ್ತು ಬಲ ಮೆದುಳು ಚುರುಕಾಗುತ್ತೆ. ಏನು ಹೇಳಿ? ಚುರುಕಾಗುತ್ತೆ. ಓಕೆ, ಎರಡೂ ಕೈಗಳನ್ನು ನೇರ ಮಾಡ್ಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ ಎರಡೂ ಕೈಗಳನ್ನು. ಓಕೆ, ಇದು ಆದ್ಯ ಮುದ್ರನ್ನು ಕೂಡ ಅಂತ ಕರಿತೀವಿ. ಓಕೆ ನೋಡಿ, ಈ ಹೆಬ್ಬೆರಳನ್ನು ಕಿರುಬೆರಳಿಗೆ ತಾಗಿಸ್ಬೇಕು, ಮುಷ್ಟಿಯನ್ನು ಮಾಡಬೇಕು, ಬಿಗಿ ಮಾಡಬೇಕು, ಈಗ ಇಟ್ಕೋಬೇಕು, ಓಪನ್ ಮಾಡಬೇಕು. ಓಕೆ, ಈಗ ಇಟ್ಕೋಬೇಕು, ಮುಷ್ಟಿ ಮಾಡಬೇಕು, ಓಪನ್ ಮಾಡಬೇಕು. ಈಗ ಇದರ ಉಸಿರಾಟ ಮಾಡೋದು ಹೇಗೆ ಅಂತಂದರೆ, ಉಸಿರನ್ನು ತಗೋತಾ ಉಸಿರನ್ನು ಹೊರ ಹಾಕ್ತಾ ಮುಷ್ಟಿಯನ್ನು ಮಾಡಬೇಕು. ಉಸಿರು ತಗೊಳ್ಳೋದು 4 ಸೆಕೆಂಡು. 1 2 3 4. ಮುಷ್ಟಿಯನ್ನು ಮಾಡ್ತಾ ಉಸಿರನ್ನು ಹೊರಗಡೆ ಹಾಕಬೇಕು. 1 2 3 4 5 6 7 8. ಓಕೆ, ಅರ್ಥ ಆಯ್ತಾ? ಮತ್ತು ಉಸಿರನ್ನು ತಗೋಬೇಕು. 1 2 3 4. ಮುಷ್ಟಿಯನ್ನು ಮಾಡಬೇಕು, ಉಸಿರನ್ನು ಹೊರಗಡೆ ಹಾಕ್ಬೇಕು. ಇದರಲ್ಲಿ ಎಷ್ಟು ಹಾಕಬೇಕು? 8 ಸೆಕೆಂಡ್ ಉಸಿರನ್ನು ಹೊರಗಡೆ ಹಾಕಬೇಕು. 8 ಸೆಕೆಂಡ್. 1 2 3 4 5 6 7 8. ಅರ್ಥ ಆಯ್ತಲ್ಲ? ಓಕೆ, ಮತ್ತೊಮ್ಮೆ ಮಾಡೋಣ. ಕೈಗಳನ್ನು ನೇರ ಮಾಡ್ಕೊಳ್ಳಿ. ಉಸಿರನ್ನ ತಗೋಬೇಕು ಮೊದಲಿಗೆ. 1 2 3 4. ಮುಷ್ಟಿಯನ್ನು ಮಾಡೋಣ, ಬಿಗಿ ಮಾಡಬೇಕು ಮುಷ್ಟಿಯನ್ನು. ಉಸಿರನ್ನು ಏನು ಮಾಡಬೇಕು ಇವಾಗ? ಬಿಡಬೇಕು. ಉಸಿರನ್ನು ಏನು ಮಾಡಬೇಕು? ಬಿಡಬೇಕು. ಎಷ್ಟು ಸೆಕೆಂಡು? 8 ಸೆಕೆಂಡ್ಸ್. 8 ಸೆಕೆಂಡ್. ಕೈ ನೇರ ಇರಬೇಕು. 1 2 3 4 5 6 7 8. ಮತ್ತೆ ಉಸಿರನ್ನ ತಗೋಬೇಕು. ಕೈಗಳನ್ನು ಬಿಡಿ ಮಾಡ್ಕೊಳ್ಳಿ, ಮತ್ತೆ ಲಾಕ್ ಮಾಡ್ಕೊಳ್ಳಿ. ಹೀಗೆ 1 2. ಸರ್, ಇದರಿಂದ ಏನೇನು ಪ್ರಯೋಜನಗಳಿದೆ? ಈಗ ನಾವು ಮಾಡಿದ್ದು ಯಾವ ಆಸನ? ಮುಷ್ಟಿಕ ಬಂದು ನೋಡಿ, ಇದರಲ್ಲಿ ಬೆರಳುಗಳಿಗೆ ಎಕ್ಸಸೈಸ್ ಆಗ್ತದೆ. ಅರ್ಥ ಆಯ್ತಲ್ಲ? ಮೊಣಕೈ ಎಕ್ಸಸೈಜ್ ಆಗ್ತದೆ, ಮತ್ತು ತೋಳುಗಳಿಗೆ ಬಲ ಬರುತ್ತೆ. ಏನು ಬರುತ್ತೆ? ತೋಳುಗಳಿಗೆ ಬಲ ಬರುತ್ತೆ. ನಿಮ್ಗೊಂದು ಗಾದೆ ಗೊತ್ತಾ? ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಏನು ಹೇಳಿ? ಇಟ್ಟಂ ಬೆಟ್ಟ ಕಿತ್ತಿಟ್ಟಂ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಈಗ ಯಾರ್ಯಾರು ಮುಷ್ಟಿಕ